ನಟೋರಿಯಸ್ ರೌಡಿ ಜೊತೆಗೆ ಹಲವಾರು ಪ್ರಕರಣಗಳಲ್ಲಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂತ ಎಲಿಯಾಸ್ ಹತ್ಯೆಯಾಗಿದೆ. ಬೆಳಗ್ಗೆ ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಮತ್ತೊಬ್ಬ ರೌಡಿ ಶೀಟರ್ ಎಲಿಯಾಸ್ ಹತ್ಯೆಯಾಗಿದೆ. ಈಗಾಗಲೇ ಇಲಿಯಾಸ್ನ ಕೊಲೆ ಮಾಡಿರುವಂತಹ ಇಲಿಯಾಸ್ನ ಹತ್ಯೆಗೆ ಕಾರಣವಾಗಿರುವಂತಹ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚೋದಕ್ಕೆ 3 ವಿಶೇಷ ಪೊಲೀಸ್ ತಂಡಗಳನ್ನ ರಚನೆ ಮಾಡಲಾಗಿದೆ. ಮತ್ತೊಂದು ಕಡೆ ಎಲಿಯಾಸ್ನ ಮೃತದೇಹವನ್ನ ಆತನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತಹ ಕೆಲಸ ಕೂಡ ನಡೆದಿದೆ. ಇದಾದ ನಂತರದಲ್ಲಿ ಮೃತದೇಹವನ್ನ ಇಲಿಯಾಸ್ ಅವರ ತಾಯಿ ವಾಸ ಮಾಡ್ತಾ ಇರುವಂತಹ ಸುಂದರಿ ಭಾಗ್ನಲ್ಲಿರುವಂತಹ ಅವರ ಮನೆಗೆ ಕರೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನ ಈ ಬಗ್ಗೆ ಮಾತನಾಡೋದಕ್ಕೆ ಅಂದ್ರೆ ಪ್ರಕರಣದ ಬಗ್ಗೆ ಮಾತನಾಡೋದಕ್ಕೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ವಿದ್ಯಾ ಇವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಏನಿದು ಪ್ರಕರಣ ಅಂತ ಅಂದ್ರೆ ಯಾವ ರೀತಿಯಾದಂತಹ ಪ್ರಕರಣಗಳು ನಡೀತಾ ಇವೆ? ಒಂದು ಕಡೆ ಹತ್ಯೆಗಳಾಗ್ತಾ ಇವೆ, ಕಾರ್ಯಕರ್ತರ ಹತ್ಯೆಗಳು, ಇನ್ನೊಂದು ಕಡೆ ಅಮಾಯಕರ ಹತ್ಯೆಗಳಾಗ್ತಾ ಇವೆ. ಇವತ್ತು ರೌಡಿ ಶೀಟರ್ ಹತ್ಯೆ ಆಗಿದೆ. ಹಾಗಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಪ್ರಕರಣಗಳ ಬಗ್ಗೆ ನಿಜವಾಗ್ಲೂ ಕೂಡ ಪೊಲೀಸರಿಗೆ ಹಿಡಿತಾ ಇದೆಯಾ ಅಂತ ಇದೇ ಪ್ರಶ್ನೆ ನಮ್ಗೆ ಆಕ್ಚುಲಿ 2 ತಿಂಗಳಿಂದ ಕಾಡ್ತಾ ಇದ್ರು ದಟ್ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇಸ್ ವರ್ಸನಿಂಗ್. ಬಟ್ ಈಗ ನೋಡಿ, ಇದು ಸ್ಪಷ್ಟ ದಟ್ ಟೆನ್ಷನ್ ಇತ್ತು, 2 ಕಮ್ಯುನಿಟಿದು ನಡುನಲ್ಲಿ ಟೆನ್ಷನ್ ಇತ್ತು. ಬಟ್ ಈ ತರದು ಒಂದು ಗೂಂಡ ಯಾವಾಗ ಇರ್ತಾರೆ ಅಂಡ್ ಮುಸ್ಲಿಂ ಗೂಂಡ ಹೊರಗೆ ಬಂದ್ರೆ ತಕ್ಷಣ ಅವ್ರದ್ದು ಮೇಲೆ ದಾಳಿ ಆಗಬಹುದು, ಏನಾದ್ರೂ ಲೀಥಲ್ ಅಟ್ಯಾಕ್ ಆಗಬಹುದು, ಅದು ಪೊಲೀಸಿಗೆ ಗೊತ್ತಿದೆ. ಸೊ ಸ್ವಲ್ಪ ಐ ಥಿಂಕ್ ಜಾಗ್ರತೆ ವಹಿಸ್ಬೇಕಾಗಿತ್ತು ಪೊಲೀಸ್ನವರು ಈ ಸಂದರ್ಭನಲ್ಲಿ. ಈಗ ಸ್ವಲ್ಪ ಚುರುಕ್ ಆಗಿದ್ದಾರೆ. ನಿನ್ನೆ ಹೋಮ್ ಮಿನಿಸ್ಟರ್ ಬಂದ್ರು ಇಲ್ಲಿ ಅಂಡ್ ಕೆಲವು ಡಿಸಿಷನ್ಸ್ ತಗೊಂಡಿದ್ದಾರೆ. ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡದ ಮುಂಚೆ ಇದು ಆಗಿದೆ ಪುನಃ. ಹೋಪ್ಫುಲಿ ಏನಾದ್ರೂ ಫ್ಲೇರ್ ಅಪ್ ಆಗುದಿಲ್ಲ ಅಂಡ್ ಲಾ ಅಂಡ್ ಆರ್ಡರ್ ವಿಲ್ ಬಿ ಕಂಟ್ರೋಲ್ಡ್. ನಾವು ಸಹ ಸಜೆಸ್ಟ್ ಮಾಡಿದೀವಿ that every month peace committee meetings at every police station ಆಗಬೇಕು. All these measures are very important ಈಗ. ಅದರ್ವೈಸ್ ಸಾಮಾನ್ಯ ಹುಡುಗಿ ಹೊರಗೆ ಹೋಗ್ಲಿಕ್ಕೆ ತಯಾರಿಲ್ಲ ಈಗ. ಒಂದು ಮೂವಿಗೆ ಅದರ್ವೈಸ್ ಒಂದು ಐಸ್ ಕ್ರೀಮಿಗೆ students came and told the police yesterday that even to take my classmate Anya Komdu classmate on my bike, I'm feeling so scared. And secondly, there's also nan tumba namma Muslim friends dinda kelta iddene that they are feeling scared to step out. ಈಗ ದೀಪಕ್ ರಾವ್ ಮತ್ತೆ ಬಶೀರ್ದು ಮನೆಗೆ ಹೋಗಿದ್ದೀವಿ. ಅಮಾಯಕರು ಹೂ ಆರ್ ಕಾಟ್ ಅಪ್ ಇನ್ ದಿಸ್, ಅವ್ರದ್ದು ಫ್ಯಾಮಿಲೀಸ್ ಕೇಳ್ತಾ ಇದ್ದಾರೆ ದಟ್ ಯಾರು ಹತ್ಯೆ ಮಾಡಿದ್ದಾರೆ ಅವ್ರನ್ನ ಹಿಡಿಸಿದ್ದಾರೆ ಪೊಲೀಸ್, ಬಟ್ ಅದ್ರ ಹಿಂದೆ ಯಾರಿದ್ದಾರೆ ಅವ್ರನ್ನ ಸಹ ಹಿಡಿಬೇಕು. ಏನು ಪ್ಲಾಟ್ ನಡೀತಾ ಇದೆ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ನಲ್ಲಿ ಅಂಡ್ ವಾಟ್ ಕೈಂಡ್ ಆಫ್ ಪಾಲಿಟಿಕ್ಸ್ ಇಸ್ ಗೋಯಿಂಗ್ ಆನ್, ಅದ್ರ ಹಿಂದೆ ಹೋಗ್ಬೇಕು. ಆಕ್ಚುಲಿ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಅಂಡ್ ಆಕ್ಟಿಂಗ್ ಆನ್ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ತುಂಬಾ ಚುರುಕಾಗಿ ಮಾಡಬೇಕು. ಅಲ್ಲ, ಈಗ ನೀವಾಗ್ಲೇ ಒಂದು ವ್ಯಾಲಿಡ್ ಪಾಯಿಂಟ್ ಅನ್ನು ಹೇಳ್ತಾ ಇದ್ರಿ. ಈ ರೀತಿಯಾದಂತ ರೌಡಿ ಶೀಟರ್ ಆಗಿರುವಂತಹ ಒಬ್ಬ ವ್ಯಕ್ತಿ ಜೈಲಿನಿಂದ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಆತನ ಮೇಲೆ ಅಟ್ಯಾಕ್ ಆಗುತ್ತೆ ಅನ್ನುವಂತ ಮಾಹಿತಿ ಪೊಲೀಸರಿಗೆ ಇರುತ್ತೆ ಅಂತ. ಸ್ವಾಭಾವಿಕ. ಬಿಕಾಸ್ ನೋಡಿ, ವಾಟ್ ಪೊಲೀಸ್ ಅವರನ್ನು ಗೂಂಡಾ ಆಕ್ಟ್ ಮೇಲೆ ಪ್ರಾಸಿಕ್ಯೂಟ್ ಮಾಡಿದ್ದಾರೆ. ಮತ್ತೆ ಇಲಿಯಾಸ್ ಒಂದು ಟಾರ್ಗೆಟ್ ಗ್ರೂಪ್ ಪದೇ ಎಲ್ಲರನ್ನು ಟಾರ್ಗೆಟ್ ಮಾಡ್ತಾ ಇದ್ರು. ನೆನ್ಪಿದೆಯಾ? ಕೆಲವು ವರ್ಷದ ಐ ಥಿಂಕ್ 3 years ಬ್ಯಾಕ್ ಕೆಲವು ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಗೆ ತೆಕೊಂಡು ಹೋಗಿ ಸೆಕ್ಷುವಲ್ ಆಕ್ಟ್ಸ್ ಫೋರ್ಸ್ ಮಾಡಿದ್ರು, ಅವ್ರನ್ನ ಸೆಕ್ಷುವಲ್ ಆಕ್ಟ್ ನಲ್ಲಿ ಎಂಗೇಜ್ ಮಾಡಿ. ಮತ್ತೆ ಆ ತರದು ಅಂಡ್ ಯಾವಾಗ ಸಹ ಬ್ಲಾಕ್ ಮೇಲ್, ಕೋರ್ಸಿವ್ ರೀತಿನಲ್ಲಿ ಹಣ ತಗೊಳ್ಳೋದು, ಆ ತರದು ಚಟುವಟಿಕೆ ಮಾಡೋದು ಜನ ಯಾವಾಗ ಬೇಲ್ ಈ ತರದು ಸಂದರ್ಭದಲ್ಲಿ ಅವರು ಹೊರಗೆ ಬಂದ್ರೆ ತಕ್ಷಣ ಅವ್ರದ್ದು ಮೇಲೆ ಕಣ್ಣು ಇರ್ತದೆ, ಈ ತರದ್ದು ಅಟೆಂಪ್ಟ್ ಆಗ್ತದೆ, ಅದು ಗೊತ್ತಿದೆ.
ಸೊ ಸ್ವಲ್ಪ ಐ ಥಿಂಕ್ ಆರ್ ಪೊಲೀಸ್ ನೀಡ್ಸ್ ಟು ಬಿ ಪೊಲೀಸಿಂಗ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಗೆ ಈಗ ಗೊತ್ತಿದೆ ದಟ್ ತುಂಬಾ ಪ್ರಯತ್ನ ನಡೀತಾ ಇದೆ ಟು ಸಿ ದಟ್ ಆ ಪೊಲೀಸಿಂಗ್ ಇಸ್ ಮೋರ್ ಇಫೆಕ್ಟಿವ್. ಬಟ್ ಸ್ವಲ್ಪ ಮುಂಜಾಗ್ರತೆ ವಹಿಸ್ಕೊಂಡು ಸ್ವಲ್ಪ ಪ್ಲಾನಿಂಗ್ ಅಂಡ್ ಸ್ಟ್ರಾಟಜಿಕ್ ಪೊಲೀಸಿಂಗ್, ಸ್ವಲ್ಪ ಥಿಂಕಿಂಗ್ ಪೊಲೀಸಿಂಗ್ ಈಗ ನಮ್ಗೆ ಬೇಕು. ಇಂಟೆಲಿಜೆಂಟ್ ಪೊಲೀಸಿಂಗ್ ಇಸ್ ವಾಟ್ ದಕ್ಷಿಣ ಕನ್ನಡ ನೀಡ್ಸ್. ಓಕೆ, ಧನ್ಯವಾದ ವಿದ್ಯಾ ದಿನಕರ್ ಅವರೇ ಟಿವಿನ ಜೊತೆಗೆ ಮಾತನಾಡಿದ್ದಕ್ಕೆ. ಈ ಬಗ್ಗೆ ಮಾತನಾಡಲಿಕ್ಕೆ